ದಿನ ಪಾವಗಡ ತಾಲೂಕು ರೈತ ಸಂಘದ ಅಧ್ಯಕ್ಷನಾದ ಜಿ ನರಸಿಂಹರೆಡ್ಡಿ ನಾನು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಒಂದು ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ ಏನಂದರೆ ಪಾವಗಡ ಪಟ್ಟಣ ಮತ್ತು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಕಳ್ಳತನಗಳು ಮತ್ತು ದರೋಡೆಗಳು ಮತ್ತು ಬೈಕ್ ಕಳ್ಳತನ ಮತ್ತು ಚೈನ್ ಕಳ್ಳತನಗಳು ಅತಿ ಜಾಸ್ತಿ ಆಗ್ತಾ ಇದ್ದಾವೆ. ಅದು ಹಗಲು ರಾತ್ರಿ ಅನ್ನೋದೇ ಇಲ್ಲ. ಹಗಲಾದರೂ ಕಳ್ಳತನ ಆಗ್ಬೋದು, ರಾತ್ರಿ ಆದರೂ ಕಳ್ಳತನ ಆಗ್ಬೋದು. ಅದು ಮಾರಣಾಂತಿಕ ಹಲ್ಲೆಗಳನ್ನು ನಡೆಸಿ ಅದು ಒಂಟಿ ಮನೆಗಳನ್ನು ನೋಡಿ ಯಾರು ಇಲ್ಲದೆ ಟೈಮಲ್ಲಿ ಮನೆಗಳಿಗೆ ನುಗ್ಗಿ ದರೋಡೆಯನ್ನು ಮಾಡಿ ಜನಗಳನ್ನು ಹಿಂಸೆ ಕೊಡ್ತಾ ಇದ್ದಾರೆ. ದಾರಿನಲ್ಲಿ ಹೆಣ್ಮಕ್ಳು ರಾತ್ರಿ ಆಗಲಿ ಹಗಲಾಗಲಿ ಸ್ವತಂತ್ರವಾಗಿ ಓಡಾಡತಕ್ಕಂಥ ಒಂದು ಇದು ಬರ್ತಾ ಇಲ್ಲ. ಯಾಕಂದರೆ ಅವರ ಭಯ ಆಗ್ತಾಯಿದೆ, ನನ್ನ ಚೈನ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ, ನಮ್ಮ ಮನೆ ಯಾವಾಗ ನುಗ್ತಾ ಇದ್ದಾರೋ ಅಂತ. ಅದರಲ್ಲೂ ಯಾರಾದರೂ ಊರಿಗೆ ಹೋಗಿದ್ದಾಗ ಆ ಮನೆ ಬೀಗ ಹಾಕಿರೋದನ್ನು ನೋಡಿ ಅದನ್ನೇ ಟಾರ್ಗೆಟ್ ಮಾಡಿ ಅದನ್ನೇ ಆ ಮನೆಗಳನ್ನೇ ಕಳ್ಳತನ ಮಾಡ್ತಾ ಇದ್ದಾರೆ. ಈ ದರೋಡೆಕೋರರು ಯಾರು ಎಲ್ಲಿಂದ ಬಂದಿದ್ದಾರೆ ಇದುವರೆಗೂ ಯಾರೂ ಪತ್ತೆ ಮಾಡ್ತಾ ಇಲ್ಲ. ನಾವು ನಿಜವಾಗ್ಲೂ ನಮ್ಮ ಪೊಲೀಸ್ ಅಣ್ಣ ತಮ್ಮಂದ್ರಿಗೆ ಇಷ್ಟೇ, ಇದುವರೆಗೂ ನೀವು ಉತ್ತಮವಾದಂಥ ರಕ್ಷಣೆ ನಮ್ಗೆ ಕೊಟ್ಟಿದ್ದೀರಾ. ಆದರೆ 2-3 ವರ್ಷದಿಂದ ಕೂಡ ಬೈಕ್ ಕಳ್ಳರನ್ನ ಮತ್ತು ಚೈನ್ ಕಳ್ಳರನ್ನ ಮತ್ತು ಮನೆ ದರೋಡೆಕೋರನ್ನ ಇದುವರೆಗೂ ನೀವು ಪತ್ತೆ ಹಚ್ತಾ ಇಲ್ಲ. ದಯವಿಟ್ಟು ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ಗೆ ನಾವು ಒಂದು ಸಭೆಯನ್ನು ಕರಿಬೇಕು. ಪಾವಗಡ ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಸಭೆ ಕರೆದು ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಅವೇರ್ನೆಸ್ಸನ್ನು ತುಂಬಬೇಕು, ಧೈರ್ಯವನ್ನು ತುಂಬಬೇಕು. ನಾವಿದ್ದೀವಿ, ನಿಮ್ಗೆ ರಕ್ಷಣೆ ಆಗಿದ್ದೀವಿ, ಇನ್ನು ಮುಂದೆ ನಾವು ಕಳ್ಳತನಗಳು ಮಾಡದೆ ನಾವು ರಕ್ಷಣೆ ಕೊಡ್ತೀವಿ, ನೀವು ರಾಜಾರೋಷವಾಗಿ ಸುಖವಾಗಿ ಜೀವನ ಮಾಡಿ ಅನ್ನೋದೊಂದು ವಾಯ್ಸನ್ನು ನಮಗೆ ಕೊಡಬೇಕಾಗಿದೆ. ಈಗ ತಾಲೂಕಿನ ಜನತೆ ಮತ್ತು ಪಟ್ಟಣದ ಜನತೆ ಬಹಳ ಭಯಭೀತರಾಗಿದ್ದಾರೆ. ಎಲ್ಲಿಗೆ ಹೋಗಬೇಕಾದ್ರೂ ಇವತ್ತು ಬೀಗ ಹಾಕೋದಕ್ಕೆ ಭಾಳ ಭಯವಾಗ್ತಾ ಇದೆ. ಯಾಕೆ ಭಯವಾಗ್ತಾ ಇದೆ ಅಂದರೆ ನನ್ನ ಮನೆ ಕಳ್ತಾನೆ ಎಲ್ಲಾಗುತ್ತೋ, ನನ್ನ ಮನೆ ಕಳ್ತಾನೆ ಯಾರು ಏನೋ ಕಷ್ಟಪಟ್ಟು ಸ್ವಲ್ಪ ಬಂಗಾರನೋ ಹಣನೋ ಮತ್ತು ಸ್ವಲ್ಪ ಏನಾರ ಸಂಪಾದನೆ ಮಾಡಿರ್ತಕ್ಕಂಥ ಈ ಆಸ್ತಿಯನ್ನು ಕಳ್ಳರೆ ಹೊಡ್ಕೊಂಡೋದ್ರೆ ನಮ್ಮಂಥ ಜನಗಳ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಾಗುತ್ತೆ? ಈ ಸಂದರ್ಭದಲ್ಲಿ ಪಾವಗಡ ಪಟ್ಟಣದಲ್ಲಿ ಆಗ್ತಾ ಇರ್ತಕ್ಕಂಥ ಕಳ್ಳತನಗಳು ನೋಡಿದ್ರೆ ಸಾರ್ವಜನಿಕರಿಗೆ ಬಹಳ ಭೀತಿ ಹುಟ್ಟುತ್ತಾ ಇದೆ. ತಾವು ದಯವಿಟ್ಟು ಇವತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಸಾರ್ವಜನಿಕವಾಗಿ ಪಾವಗಡ ತಾಲೂಕು ರೈತ ಸಂಘದ ವತಿಯಿಂದ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಎಚ್ಚರಿಕೆಯನ್ನು ಮಾಡ್ತಾ ಇರೋದು. ನೀವು ಈ ಕೂಡಲೇ ಒಂದು ವಾರದೊಳಗೆ ಎಚ್ಚರಿಕೆ ತಗೊಂಡು ಅತಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಪಾವಗಡ ತಾಲೂಕಿಗೆ ಕೊಟ್ಟು ಒಳ್ಳೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕರೆದು ಒಂದು ಸಭೆಯನ್ನು ಮಾಡಿ ಎಚ್ಚರಿಕೆ ನೀಡಿ ಮುಂದೆ ಕಳ್ಳತನಗಳು ಮತ್ತು ಚೈನ್ ಕಳ್ಳತನ ಮತ್ತು ಬೈಕ್ ಕಳ್ಳತನ ಮತ್ತು ಯಾವುದೋ ಒಂದು ದರೋಡೆಕೋರರಿಂದ ದರೋಡೆ ಆಗದೆ ಜನಗಳಿಗೆ ರಕ್ಷಣೆ ಬೇಕು. ಭಯ ಇಲ್ಲದೆ ನಮಗೆ ಪೊಲೀಸ್ ಇದ್ದಾರಪ್ಪ, ಏನಾದರೂ ನಮಗೆ ಒಂದು ಧೈರ್ಯ ತುಂಬ್ತಾರೆ ಅನ್ನೋ ಒಂದು ಮಟ್ಟದಲ್ಲಿ ಜನಗಳಿಗೆ ಒಂದು ಧೈರ್ಯ ಬರಬೇಕು. ಕಳ್ಳತನಗಳನ್ನು ಇಲ್ಲಿಗೆ ಮುಕ್ತಾಯ ಆಗಬೇಕು. ಆ ಕಳ್ಳರನ್ನ ಹಿಡಿದು ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೀವಿ. ತಹಸೀಲ್ದಾರು ಇವತ್ತು ಅಂದರೆ ನಾಳೆ ಒಂದು ಮೀಟಿಂಗನ್ನು ಕರೆದು ಪೊಲೀಸು ಎಲ್ಲ ಅಧಿಕಾರಿಗಳನ್ನ ತಾಲೂಕಿನ ಸಬ್ ಇನ್ಸ್ಪೆಕ್ಟರ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ನೆಲ್ಲ ಕರೆದು ನಾನು ಮಾತಾಡಿ ಸೂಕ್ತ ಕ್ರಮವನ್ನು ಜರುಗಿಸಿ ನಮ್ಮ ಎಲ್ಲ ಸಾರ್ವಜನಿಕರು ಕೂಡ ರಕ್ಷಣೆ ನೀಡ್ತೀನಿ ಅಂತ ತಹಸೀಲ್ದಾರ್ ಮಾನ್ಯ ದಂಡಾಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಅರ್ಜಿಯನ್ನು ಸಲ್ಲಿಸಿ ಮುಂದಿನ ಆಗುಹೋಗುಗಳು ಏನಾಗುತ್ತೆ ಅಂತ ಕಾಯ್ತಾ ಇದ್ದೀವಿ. ನಮ್ಮ ಜನಕ್ಕೆ ಸರಿಯಾದ ರಕ್ಷಣೆ ಸಿಗಲ್ಲ, ಮುಂದೆ ಕಳ್ಳತನಗಳು ಇದೇ ಆಗ್ತಾವೆ ಅಂತ ಹೇಳಿದರೆ ಪಾವಗಡ ಬಂಧನ ಮಾಡಿ ನಾವು ರಕ್ಷಣೆಗೋಸ್ಕರ ಮುಂದಿನ ಅಧಿಕಾರಿಗಳಿಗೆ ನಾವು ದೂರನ್ನು ಸಲ್ಲಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ಇಂಟೆಲಿಜೆನ್ಸಿ ಇದ್ದಿದ್ರೆ ಕಳ್ಳರು ಯಾರು ಅಂತ ಗೊತ್ತಾಗೋದು. ಇಂಟೆಲಿಜೆನ್ಸಿ ಇದ್ದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಪಾವಗಡ ತಾಲೂಕಲ್ಲಿ. ನಾವು ಯಾವುದೇ ಇಲಾಖೆಯಿಂದ ಧೋರಣೆ ಮಾಡಬೇಕಂತ ಇಲ್ಲ. ಈಗ ಸಾರ್ವಜನಿಕರಿಗೆ ಪ್ರಾಣಭೀತಿ ಹುಟ್ಟಿದೆ. ಇಂಟೆಲಿಜೆನ್ಸಿ ಇದೆಯೋ, ಪೊಲೀಸ್ ಇದೆಯೋ, ಇನ್ನೊಂದಿದೆಯೋ, ಸಾರ್ವಜನಿಕರಿಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನಮಗೆ ರಕ್ಷಣೆ ಬೇಕು. ರಕ್ಷಣೆ ಕೊಡಬೇಕಾದ್ರೆ ಯಾರು? ತಾಲೂಕು ದಂಡಾಧಿಕಾರಿಗಳಿಂದ ಪೊಲೀಸ್ಗೆ ಇನ್ಫಾರ್ಮೇಷನ್ ಹೋಗಬೇಕು, SP ಗೂ DSP ಎಚ್ಚರಿಕೆ ಪಡಬೇಕು. ಪಾವಗಡದಲ್ಲಿ ಏನು ಲಾಸ್ ಆಗಿದೆ ಜನಗಳಿಗೆ ಇವತ್ತು ಕಳ್ಳತನಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕಳ್ಳತನ ಆಗಿ ಒಡವೆ ಹೋಗಿರ್ಬೋದು, ಇಲ್ಲ ಹೆಣ್ಮಕ್ಳು ಚೈನ್ಗಳು ಹೋಗ್ಬೇಕು, ಎಲ್ಲ ರಿಕವರಿ ಮಾಡಿ ಕೊಡಬೇಕು. ಇವತ್ತು 1 ಲಕ್ಷ ಚಿಲ್ಲರೆ ಬಂಗಾರ ಇರೋವಾಗ ಒಂದು 10 ತೊಲೆ ಬಂಗಾರ ಒಂದು ಹೆಣ್ಮಗು ಚೈನು ಇದ್ರೆ ಬೇರೆ ಒಡವೆ ಹೋದ್ರೆ ಅವ್ರಿಗೆ ಸಂಪಾದನೆ ಮಾಡೋಕ್ಕೆ ಹೆಂಗಾಗುತ್ತೆ? ಜೀವಭಯ ಹುಟ್ಟಿದೆ. ಜೀವಭಯ ಹುಟ್ಟಿರೋದ್ರಿಂದ ಈಗ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ತಾಲೂಕು ರೈತ ಸಂಘಕ್ಕೆ ಮನವಿ ಮಾಡಿ ನಿಮ್ಮಿಂದ ಒಂದು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಬೇಕು. ನಮಗೆ ರಕ್ಷಣೆ ಕಲ್ಪಿಸಿದ ನಮ್ಮ ತಾಲೂಕನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋ ಒಂದು ಬಯಕೆ ಇದೆ ಎಲ್ಲರಲ್ಲೂ ಕೂಡ. ಅದಕ್ಕೋಸ್ಕರ ನಾವು ತಾಲೂಕು ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ.